ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ನಮಗೆ ಏನಾದರೂ ಕೋರಿಕೆ ನೆರವೇರಬೇಕು ಅಂದರೆ ನಮ್ಮ ಇಷ್ಟ ದೇವರಲ್ಲಿ ಆಗಲಿ ಇಲ್ಲಾಂದ್ರೆ ಯೂನಿವರ್ಸ್ ಹತ್ರ ಪ್ರೇ ಮಾಡಿ ನಮ್ಮ ಕೋರಿಕೆಯನ್ನು ನೆರವೇರಿಸು ಅಂತ ಪ್ರೇ ಮಾಡ್ತಾ ಇರ್ತೀವಿ. ಮತ್ತೆ ಹಾಗಿದ್ದಾಗ ನಿಮ್ಮ ಕೋರಿಕೆ ಅನ್ನೋದು ಖಂಡಿತವಾಗ್ಲೂ ನೆರವೇರಬೇಕು ಅಂದರೆ ನೀವು ಯೂನಿವರ್ಸ್ ಹತ್ರವಾಗಲಿ ಇಲ್ಲಾಂದ್ರೆ ದೇವರಿಗೆ ಆಗಲಿ ಸರಿಯಾದ ವಿಧಾನದಲ್ಲಿ ಏನಾದರೂ ಕೇಳಿದ್ದೇ ಆದರೆ ನಿಮ್ಮ ಕೋರಿಕೆ ಅನ್ನೋದು ಖಂಡಿತವಾಗ್ಲೂ ನೆರವೇರುತ್ತೆ. ನಿಮ್ಮ ಕೋರಿಕೆ ಖಂಡಿತವಾಗ್ಲೂ ನೆರವೇರಬೇಕು ಅಂದರೆ ಯೂನಿವರ್ಸ್ನ ಯಾವ ಸಮಯದಲ್ಲಿ ಹೇಗೆ ಪ್ರೇ ಮಾಡಿದರೆ ನಿಮ್ಮ ಕೋರಿಕೆ ಯೂನಿವರ್ಸ್ಗೆ ಸೇರುತ್ತೆ ಅನ್ನೋ ವಿಷಯಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಯಾವುದಾದರೂ ಒಂದು ಆಸೆ ಅಥವಾ ಕೋರಿಕೆ ನೆರವೇರಬೇಕು ಅಂದರೆ ನಾವು ಈ ಯೂನಿವರ್ಸ್ ಜೊತೆ ಅಲೈನ್ ಆಗಿದ್ದಾಗ, ಅಂದ್ರೆ ಅದರ ಜೊತೆ ನಾವು ಕನೆಕ್ಟ್ ಆಗಿದ್ದಾಗ ಮಾತ್ರ ನಮ್ಮ ಕೋರಿಕೆ ಅನ್ನೋದು ನೆರವೇರುತ್ತೆ. ಮತ್ತೆ ನಮ್ಮನ್ನ ಈ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡೋದು ಏನಾದರೂ ಇದೆಯಾ ಅಂದ್ರೆ ಅದು ಧ್ಯಾನ ಮಾತ್ರವೇ. ಈ ಧ್ಯಾನದಿಂದ ಮಾತ್ರವೇ ನಾವು ತುಂಬಾ ಸುಲಭವಾಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ಈ ಧ್ಯಾನದಿಂದಾನೇ ಲಾ ಆಫ್ ಅಟ್ರಾಕ್ಷನ್ ಹೇಗೆ ಅಪ್ಲೈ ಮಾಡಬೇಕು ನೋಡೋಣ. ಧ್ಯಾನದಿಂದ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ತುಂಬಾ ಸುಲಭವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಧ್ಯಾನ ಅಂತ ಹೇಳಿದ್ದೀನಿ ಅಂತ ಗಂಟೆಗಟ್ಟಲೆ ಮಾಡಬೇಕಾ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಅಂತರಂಗದಲ್ಲಿ ಮೌನ ಏರ್ಪಡುವ ರೀತಿ ನೋಡಿಕೊಂಡರೆ ಸಾಕು. ಮೌನ ಭಗವಂತನ ಜೊತೆ ಸ್ನೇಹ ಅಂತ, ಮಾತು ಮಾಯದ ಜೊತೆ ಬಂಧನ ಅಂತ ಯಾರೋ ದೊಡ್ಡವರು ಹೇಳಿದ್ರು. ಅಂದ್ರೆ ಇಲ್ಲಿ ನಿಮ್ಮ ಅಂತರಂಗದಲ್ಲಿ ಮೌನವು ಏರ್ಪಟ್ಟಾಗ ಮಾತ್ರವೇ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದನ್ನೋದು ನಡೆಯುತ್ತೆ. ಇಲ್ಲಿ ಮೌನ ಅಂದ್ರೆ ನಿಮ್ಮೊಳಗೆ ಪೂರ್ತಿ ಏಕಾಗ್ರತೆಯಿಂದ ಯಾವ ರೀತಿಯ ಆಲೋಚನೆ ಇಲ್ಲದೆ ಇರೋ ಸ್ಥಿತಿ ಅಂತ ಅರ್ಥ. ಹೀಗೆ ನಿಮ್ಮೊಳಗೆ ಆಲೋಚನೆಗಳಿಲ್ಲದ ಸ್ಥಿತಿಯನ್ನ ನಿಮ್ಮ ಅಂತರಂಗ ಮೌನದಲ್ಲಿ ಇರುವ ಸಮಯದಲ್ಲಿ ನೀವು ಪೂರ್ತಿಯಾಗಿ ಈ ವಿಶ್ವದ ಜೊತೆ ಕನೆಕ್ಟ್ ಆಗಿ ಇರ್ತೀರಾ. ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಒಂದು ಆಸೆ ಅಥವಾ ಕೋರಿಕೆಯನ್ನ ಯೂನಿವರ್ಸ್ಗೆ ತಿಳಿಸಿದರೆ ನಿಮ್ಮ ಕೋರಿಕೆ ಅನ್ನೋದು ತುಂಬಾ ಬೇಗನೆ ತುಂಬಾ ಸುಲಭವಾಗಿ ನೆರವೇರುತ್ತದೆ. ನಿಮಗೆ ಮತ್ತಷ್ಟು ಸ್ಪಷ್ಟವಾಗಿ ಧ್ಯಾನದಲ್ಲಿ ಯಾವ ಸಮಯದಲ್ಲಿ ನಿಮ್ಮ ಕೋರಿಕೆಯನ್ನ ತಿಳಿಸಬೇಕು ಅಂದ್ರೆ ನೀವು ಕಣ್ಣು ಮುಚ್ಚಿಕೊಂಡು ನೀವು ಧ್ಯಾನದಲ್ಲಿ ನಿಮ್ಮ ಉಸಿರನ್ನ ಗಮನಿಸುತ್ತಾ ಇರಬೇಕು. ಹೀಗೆ ನೀವು ನಿಮ್ಮ ಉಸಿರನ್ನ ಗಮನಿಸುತ್ತಿರುವ ಸಮಯದಲ್ಲಿ ನಿಮ್ಮೊಳಗೆ ಇರುವ ಎಲ್ಲಾ ಆಲೋಚನೆಗಳು ಸಂಪೂರ್ಣವಾಗಿ ಕಡಿಮೆಯಾಗಿ ಒಂದು ಪ್ರಶಾಂತವಾದ ನಿರ್ಮಲವಾದ ಮನಸ್ಸು ನಿಮ್ಮೊಳಗೆ ಏರ್ಪಡುತ್ತದೆ. ಹೀಗೆ ಏರ್ಪಟ್ಟಾಗ ನಿಮ್ಮೊಳಗೆ ಒಂದು ಶೂನ್ಯ ಸ್ಥಿತಿಯನ್ನ ಗಮನಿಸುತ್ತೀರಾ. ಈ ಸಮಯದಲ್ಲಿ ನಿಮ್ಮ ಕೋರಿಕೆಯನ್ನ ತುಂಬಾ ಸ್ಪಷ್ಟವಾಗಿ ಯೂನಿವರ್ಸ್ಗೆ ತಿಳಿಸಬೇಕು. ಹೀಗೆ ತಿಳಿಸಿದಾಗ ನೀವು ಯೂನಿವರ್ಸ್ ಜೊತೆ ಪೂರ್ತಿಯಾಗಿ ಕನೆಕ್ಟ್ ಆಗಿ ಇರ್ತೀರಾ. ಆದ್ರಿಂದ ನಿಮ್ಮ ಕೋರಿಕೆ ಅನ್ನೋದು ಡೈರೆಕ್ಟ್ ಆಗಿ ಯೂನಿವರ್ಸ್ಗೆ ಸೇರೋದನ್ನೋದು ನಡೆಯುತ್ತೆ. ಉದಾಹರಣೆಗೆ ನೀವು ಅಕ್ಷರಗಳಿದ್ದ ಪೇಪರ್ನ ಹಾಗೇನೆ ಬ್ಲ್ಯಾಂಕ್ ಪೇಪರ್ನ ತಗೊಂಡು ಅದರ ಮೇಲೆ ಕೆಲವು ಅಕ್ಷರಗಳನ್ನ ಬರೆದರೆ ನಿಮಗೆ ಯಾವುದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ? ಬ್ಲ್ಯಾಂಕ್ ಪೇಪರ್ ಮೇಲೆ ಬರ್ದಿರೋದಾ ಇಲ್ಲಾಂದ್ರೆ ಅಕ್ಷರಗಳು ಇದ್ದ ಪೇಪರ್ ಮೇಲೆ ಬರ್ದಿರೋದಾ? ಖಂಡಿತವಾಗ್ಲೂ ಬ್ಲ್ಯಾಂಕ್ ಪೇಪರ್ ಮೇಲೆ ಬರ್ದಿದ್ದೇ ಅರ್ಥ ಆಗುತ್ತೆ. ಹಾಗೇನೆ ನಿಮ್ಮ ಮೈಂಡ್ ಕೂಡ ಆಲೋಚನೆಗಳಿಂದ ತುಂಬಿದ್ದಾಗ ನಿಮ್ಮ ಕೋರಿಕೆ ಅನ್ನೋದು ಯೂನಿವರ್ಸ್ಗೆ ಸ್ಪಷ್ಟವಾಗಿ ತಿಳಿಸೋಕೆ ಆಗೋದಿಲ್ಲ. ಅದಕ್ಕೇನೆ ನಾವು ನಮ್ಮ ಮೆದುಳಿನಲ್ಲಿ ಆಲೋಚನೆಗಳ ಸಂಖ್ಯೆ ಕಡಿಮೆಯಾದಾಗ ನಮ್ಮ ಕೋರಿಕೆಯನ್ನ ಯೂನಿವರ್ಸ್ಗೆ ತಿಳಿಸಿದರೆ ಅದು ಯೂನಿವರ್ಸ್ಗೆ ತುಂಬಾ ಸ್ಪಷ್ಟವಾಗಿ ಅರ್ಥವಾಗಿ ತುಂಬಾ ಸುಲಭವಾಗಿ ನಿಮ್ಮ ಕೋರಿಕೆ ಅನ್ನೋದು ನೆರವೇರುತ್ತದೆ. ಅದಕ್ಕೇನೆ ಧ್ಯಾನದಿಂದ ಆಕರ್ಷಣೀಯ ಸಿದ್ಧಾಂತ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ.